ಎಲ್ಲರಿಗೂ ನಮಸ್ಕಾರ. ರಾಯರು ನಮ್ಮನ್ನ ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ರಾಯರು ಯಾರಿಗೆ ಹೂವು ಪ್ರಸಾದ ಕೊಡ್ತಾರೆ, ಯಾರಿಗೆ ವರನ ಕೊಡ್ತಾರೆ, ವರ ಪಡಿಬೇಕಾದ್ರೆ ನಾವು ಯಾವ ರೀತಿ ಇರಬೇಕು, ಹೇಗೆ ಕಾಣಿಸಿದ್ರೆ ರಾಯರು ನಮ್ಮ ಮೇಲೆ ವರನ ಕೊಡ್ತಾರೆ, ಅವರ ದೃಷ್ಟಿನ ನಮ್ಮ ಮೇಲೆ ಬೀಳಿಸ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಹಲವಾರು ಜನರು ಅಂದ್ಕೊಳ್ಳೋದು ನನಗೆ ಹೂ ಪ್ರಸಾದ ಸಿಕ್ಕಿಲ್ಲ, ನಾನು ಕೇಳ್ತಿದ್ದೀನಿ ಪ್ರಶ್ನೆನ, ಆದರೆ ರಾಯರು ಯಾವತ್ತೂ ನನಗೆ ಹೂವನ್ನೇ ಕೊಟ್ಟಿಲ್ಲ, ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ರು ಕೂಡ ಅಂತ ಅಂತಿದ್ದೀರಾ. ಹೂ ಪ್ರಸಾದ ಯಾರಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅಷ್ಟೇ ಅದು ಕೊಡೋದ್ರ ಮೂಲಕ ಯಾವ ಸೂಚನೆನ ನಮಗೆ ನೀಡ್ತಾರೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ರಾಯರನ್ನ ನೆನೆಸ್ಕೋತೀವಿ, ರಾಯರು ಪೂಜೆನ ಮಾಡ್ತಾ ಇದ್ದೀವಿ, ರಾಯರು ನೆನೀತಾ ಇದ್ದೀನಿ, ಆದ್ರೂ ನನಗೆ ಏನೂ ಸಾಧ್ಯ ಆಗ್ತಿಲ್ಲ ಅಂತ ಅನ್ಕೋತೀವಿ. ನಾವು ಮಾತ್ರ ಅಲ್ಲ, ರಾಯರೂ ಕೂಡ ನಮ್ಮನ್ನ ಅಷ್ಟೇ ನೆನಪು ಮಾಡ್ಕೋತಾರೆ, ಅಷ್ಟೇ ನಮ್ಮ ಮೇಲೆ ಕರುಣೆನ ತೋರಿಸ್ತಾ ಹೋಗ್ತಾರೆ, ನಮ್ಮನ್ನ ಗಮನಿಸ್ತಾ ಹೋಗ್ತಾರೆ. ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ, ಹೇಗಿದ್ದೀವಿ, ನಮ್ಮ ಮನಸ್ಥಿತಿ ಏನಿದೆ, ನಮ್ಮ ಜೀವನದಲ್ಲಿ ಏನೇನೆಲ್ಲ ನಡೀತಿದೆ, ಅಥವಾ ನಮ್ಮ ಬೆನ್ನ ಹಿಂದೆ ಯಾರೆಲ್ಲ ಏನೇನೇನು ಮಾತಾಡ್ಕೋತಾ ಇದ್ದಾರೆ, ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಅದನ್ನೆಲ್ಲನೂ ಕೂಡ ರಾಯರು ಅಬ್ಸರ್ವ್ನ ಮಾಡ್ತಾ ಇರ್ತಾರೆ. ರಾಯರು ನಮ್ಮನ್ನ ನೆನೆಸ್ಕೊಳ್ಳೋದು ಯಾವ ಸಂದರ್ಭದಲ್ಲಿ, ಅಥವಾ ನಮ್ಮನ್ನ ಕರೆಸ್ಕೊಳ್ಳೋದು ಅವರ ಸನ್ನಿಧಾನಕ್ಕೆ, ಅವರ ಹತ್ತಿರ ಯಾವುದೋ ಒಂದು ಸೂಚನೆ ಕೊಡೋದಕ್ಕೆ, ಏನೋ ಒಂದು ಅನುಗ್ರಹ ಮಾಡೋದಕ್ಕೆ ಅವರು ಯಾವಾಗ ನಮ್ಮನ್ನ ಕರೆಸ್ಕೋತಾರೆ, ಯಾವಾಗ ನೆನೆಸ್ಕೋತಾರೆ ಅಂತ ಅಂದರೆ, ಏನೋ ಒಂದು ನಮ್ಮ ಲೈಫಲ್ಲಿ ದೊಡ್ಡದಾಗಿರೋ ಅಂಥ ಸಮಸ್ಯೆ ಕಾಡ್ತಾ ಇರುತ್ತೆ, ಆದರೆ ಯಾವ ದಾರಿನೂ ಕೂಡ ನಮಗೆ ಕಾಣಿಸ್ತಾ ಇರಲ್ಲ, ಎಲ್ಲ ದಾರಿಗಳು ಮುಚ್ಚೋಗ್ಬಿಟ್ವಪ್ಪ, ಇದು ಸಮಸ್ಯೆಗೆ ಪರಿಹಾರನೇ ಇಲ್ಲ, ನನ್ನ ಜೀವನನೇ ಇಷ್ಟು ತಂದೆ, ರಾಯರೇ ನೀವೇ ಗತಿ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ನೀವು ಯಾವಾಗ ನಿಮ್ಮ ಮನಸ್ಸಿನ ಆಳದಿಂದ ರಾಯರನ್ನ ಕೂಗ್ತಿರೋ, ಕರಿತಿರೋ, ಆವಾಗ ರಾಯರು ನಮ್ಮನ್ನ ನೆನೆಸ್ಕೊಂಡು ತಕ್ಷಣನೇ ನಮ್ಮ ಕೈ ಹಿಡಿದು ಅವರು ನಡೆಸ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಪೂರ್ವ ಜನ್ಮದ ಪುಣ್ಯವಿದ್ದಾಗ ಮಾತ್ರನೇ ಸಾಧ್ಯ ರಾಯರ ಪೂಜೆ ಮಾಡೋದು, ರಾಯರ ನಾಮಸ್ಮರಣೆ ಮಾಡೋದು. ಅದು ಒಂದು ಸಾಮಾನ್ಯವಾಗಿರುವಂಥ ಮಾತಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯವಿದ್ದಾಗ ಮಾತ್ರನೇ ರಾಯರು ಆರಾಧನೆ ಮಾಡೋದಕ್ಕೆ, ರಾಯರು ಅನುಗ್ರಹ ಪಡೋದಕ್ಕೆ, ಅಥವಾ ರಾಯರು ಪೂಜೆನ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರನೇ ರಾಯರು ಅವರ ತಮ್ಮ ಸೇವೆಗೆ ಮತ್ತು ತಮ್ಮ ದರ್ಶನಕ್ಕೆ ಅವಕಾಶನ ಮಾಡಿಕೊಡೋದು, ಮತ್ತು ಅವ್ರ ಭಕ್ತರಾಗಿ ನಮ್ಮನ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಎಲ್ಲರೂ ಕೂಡ ರಾಯರು ನಂಬೋದಕ್ಕೆ ಸಾಧ್ಯ ಇಲ್ಲ, ಅಥವಾ ರಾಯರು ಆರಾಧನೆ ಮಾಡೋದಕ್ಕೆ, ರಾಯರು ಪೂಜೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಬರಬೇಕು ಅಂದರೆ ಏನಾದ್ರು ಒಂದು ರಾಯರು ನಮ್ಮ ಜೀವನದಲ್ಲಿ ಅವರು ಪ್ರವೇಶ ಮಾಡಿದಾಗ ಮಾತ್ರನೇ ಅವ್ರ ಮೇಲೆ ನಂಬಿಕೆ ಬರುವಂಥದ್ದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ರಾಯರ ನೆನಪಿಸ್ಕೊಂಡು ನಮ್ಮ ಲೈಫ್ಗೆ ಯಾವಾಗ ಬರ್ತಾರೋ ಆವಾಗ ಮಾತ್ರ ರಾಯರು ಆರಾಧನೆ ಮಾಡೋದಕ್ಕೆ ಸಾಧ್ಯ. ಹಂಗಂದ್ರೆ ಎಲ್ಲರೂ ನಂಬಿಕೆ ಇಟ್ಕೋಬೋದು, ಎಲ್ಲರೂ ಕೂಡ ರಾಯರು ಪೂಜೆ ಮಾಡ್ಬೋದಲ್ವಾ? ಯಾಕೆ ಎಲ್ಲರೂ ಮಾಡಲ್ಲ? ಕೋಟ್ಯಾಂತರ ಜನ ಮಾಡ್ತಾರೆ, ಆದರೆ ಕೆಲವು ಜನ ಮಾಡದೇ ಇರ್ಬೋದು. ಅಂದರೆ ಅವರ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಪೂರ್ವ ಜನ್ಮದಲ್ಲಿ ಯಾವ ಕರ್ಮಫಲಗಳಿರುತ್ತವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ರಾಯರು ನಮ್ಮ ಜೀವನದಲ್ಲಿ ಕಾಲಿಟ್ಟಾಗಲೇ ರಾಯರೇ ಬಂದು ಹೇಳ್ಬಿಡ್ತಾರೆ, ನಾನು ಪೂಜೆನ ಮಾಡು, ನಾನು ಸೇವೆನ ಮಾಡು ಅಂತಲ್ಲ. ಯಾವುದಾದ್ರ ಮೂಲಕ ನಿಮ್ಗೆ ಗೊತ್ತಿರೋರ ಕಡೆಯಿಂದ ಆಗಿರ್ಬೋದು, ಗೊತ್ತಿಲ್ಲದಿರೋರ ಕಡೆಯಿಂದ ಆಗಿರ್ಬೋದು, ರಾಯರ ಬಗ್ಗೆ ನಿಮ್ಗೆ ಏನೋ ಒಂದು ಆಸಕ್ತಿ ಬೆಳೆಯುವಂಥದ್ದು. ಇಲ್ಲ ನೀವು ಎಲ್ಲೋ ಒಂದು ಕಡೆ ಓದ್ತೀರಾ, ಓದಿ 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 ನಿಮಗೆ ರಾಯರ ಮೇಲೆ ಭಕ್ತಿ ಬಂದ್ಬಿಡೋದು, ರಾಯರು ಭಕ್ತರಾಗಬೇಕು, ರಾಯರ ಫೋಟೋ ತರಬೇಕು, ರಾಯರ ಮಠಕ್ಕೆ ಹೋಗಬೇಕು, ಪೂಜೆನ ಮಾಡಬೇಕು, ದರ್ಶನ ಮಾಡಬೇಕು, ನನ್ನ ಅಪ್ಪನ ಸೇವೆನ ಮಾಡಬೇಕು ಅಂತ ಎಲ್ಲ ನಿಮಗೆ ಥಾಟ್ಗಳು ಬರ್ತಾ ಇದ್ದಾವೆ ಅಂದರೆ ಸುಮ್ಮನೆ ಅದು ಸುಮ್ಮನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ರಾಯರ ನಿಮ್ಮನ್ನ ಅರಸಿಕೊಂಡು ಬಂದಿದ್ದಾರೆ, ನಿಮ್ಮ ಮನೆಗೆ, ನಿಮ್ಮ ಮನಕ್ಕೆ ಅರಸಿ ಅವರು ಬಂದು ಅವ್ರ ಸೇವೆನ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಅನುಗ್ರಹನ ಮಾಡ್ತಾ ಇದ್ದಾರೆ, ಅನುಮತಿನ ನೀಡ್ತಾ ಇದ್ದಾರೆ, ಅವ್ರ ಕಡೆಗೆ ನಿಮ್ಮನ್ನ ಎಳ್ಕೊತಾ ಇದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ. ನೀವು ರಾಯರ ಪೂಜೆನ ಮಾಡ್ತಾ ಇರ್ತೀರ, ಏನೋ ಒಂದು ಘಟನೆನೋ ಅಥವಾ ಯಾರ ಕಡೆಯಿಂದ ನಿಮ್ಗೆ ಏನೋ ಒಂದು ಮಾಹಿತಿ ಸಿಕ್ಕಿ ರಾಯರ ಪೂಜೆನ ಮಾಡೋಣಪ್ಪ, ಏನೋ ನನಗೊಂದು ಕೆಲಸ ಆಗಬೇಕಿದೆ, ಇಷ್ಟು ವಾರಗಳ ಕಾಲ ವ್ರತ ಮಾಡಬೇಕಂತೆ ಮಾಡಿಬಿಡೋಣ, ಆಮೇಲೆ ನೋಡೋಣ ಅಂತಂದ್ಬಿಟ್ಟು ಅದನ್ನ ಕಾಟಾಚಾರಕ್ಕೆ ಮಾಡೋದು. ಅಂದರೆ ನಿಮ್ಮ ಮನಸ್ಸಿನ ಪೂರ್ತಿಯಾಗಿ ನೀವು ಮಾಡಬೇಕು. ಏನೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಅಲ್ವಾ, ಆವಾಗಲೇ ಪ್ರತಿಫಲ ದುಪ್ಪಟ್ಟು ಸಿಗುವಂಥದ್ದು. ನೀವು ಎಷ್ಟು ಎಫರ್ಟು ಯಾವ ರೀತಿ ಆಗ್ತಿರೋ ಅಷ್ಟು ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ರಾಯರೇ ಅಂತಲ್ಲ, ಯಾವುದೇ ದೇವರಾಗಿರ್ಬೋದು, ನಾವು ಏನೇ ಒಂದು ದೇವ್ರಿಗೆ ಸೇವೆನ ಮಾಡ್ತಿರೋ, ನಾವು ಎಷ್ಟು ಎಫರ್ಟ್ ಹಾಕಿ ಮಾಡ್ತಿರೋ ಅದನ್ನ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಳ್ಳಲ್ವಂತೆ. ಯಾವುದಾದ್ರೂ ಮೂಲಕ ನಮಗೆ ಪ್ರತಿಫಲನ ಕೊಟ್ಟೇ ಕೊಡ್ತಾರೆ. ನೀವು ಯಾವ ಕೆಲಸಕ್ಕೋಸ್ಕರ ನೀವು ಪೂಜೆ ಮಾಡಿರ್ತೀರೋ, ವ್ರತ ಮಾಡಿರ್ತೀರೋ, ಅದು ನೆರವೇರಿದಾಗಲೂ ಕೂಡ ನಿಮಗೆ ದೇವ್ರ ಕಡೆಯಿಂದ ಬಂದಿರೋದು, ದೇವರು ನನಗೆ ದಾರಿ ತೋರಿಸ್ಬಿಟ್ಟಪ್ಪ, ದೇವರು ನನಗೊಂದು ವರನ ಕೊಟ್ಬಿಟ್ಟ ಅಂತ ನೀವು ಖುಷಿ ಪಡಲ್ಲ. ನಾನು ಪೂಜೆ ಮಾಡಿದೆ, ಒಂದು ವಾರಗಳ ಕಾಲ ನಾನು ಬೆಳಗ್ಗೆನೇ ಎದ್ದು ನಾನು ಪೂಜೆ ಮಾಡಿಲ್ವಾ, ನಾನು ಎಫರ್ಟ್ ಹಾಕಿದ್ದೀನಿ, ಅವ್ರು ಅದಕ್ಕೆ ಪ್ರತಿಫಲ ಕೊಟ್ಟಿದ್ದಾರೆ, ಅಷ್ಟೇ ಬಿಟ್ಟರೆ ಏನೇನು ಇಲ್ಲ. ನಾನು ಪೂಜೆ ಮಾಡಿರೋದಕ್ಕೆ ಅವ್ರು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಸೇವೆ ಮಾಡಿದ್ದೀನಲ್ಲ, ಸೇವೆ ರೂಪದಲ್ಲಿ ನಾನು ಲಂಚನ ಕೊಟ್ಟಿದ್ದೀನಲ್ಲ ದೇವ್ರಿಗೆ, ಅದಕ್ಕೆ ನನಗೆ ಅವ್ರು ಪ್ರತಿಫಲನ ಕೊಟ್ಟರು ಅಷ್ಟೇ ಅನ್ನೋ ಮೈಂಡ್ ಸೆಟ್ಟು ಇನ್ನೂ ಹಲವಾರು ಜನಕ್ಕೆ ಇರುತ್ತೆ. ದೇವ್ರ ಕಡೆಯಿಂದ ಆಯಿತು ಅನ್ನೋ ಮನೋಭಾವನೆ ಇರಲ್ಲ. ನನ್ನ ಕಡೆಯಿಂದನೇ ಸಾಧ್ಯ ಆಗಿದ್ದು, ನಾನೇ ಮಾಡಿದ್ದು, ನಾನು ಮಾಡಿಲ್ಲ ಅಂದರೆ ಎಲ್ಲಿ ಕೊಡ್ತಿದ್ದ ಭಗವಂತ ಅನ್ನೋ ರೀತಿ ಮೈಂಡ್ ಸೆಟ್ನ ಬೆಳೆಸ್ಕೊಂಡಿರ್ತೀರ, ಅದು ತಪ್ಪು. ಅಂಥವ್ರಿಗೆ ರಾಯರು ಯಾವುದೇ ಕಾರಣಕ್ಕೂ ಒಲಿಯೋದಿಲ್ಲ. ಅಂದರೆ ರಾಯರು ಬೇಗ ಅವ್ರಿಗೆ ಅನುಗ್ರಹನ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಂತ್ರಾಲಯಕ್ಕೆ ಕರೆಯೋ ಮೂಲಕ ರಾಯರು ನನ್ನ ನೆನೆಸ್ಕೋಬೋದು. ನಾವು ಅಂದ್ಕೊಂಡೇ ಇರಲ್ಲ, ಮಂತ್ರಾಲಯಕ್ಕೆ
ಹೋಗಬೇಕು ಅನ್ನೋ ನಿಮಗೆ ಥಾಟೇ ಇರಲ್ಲ. ಆದರೆ ಗೊತ್ತಿಲ್ಲ, ಸಡನ್ನಾಗೆ ಮಂತ್ರಾಲಯಕ್ಕೆ ಹೋಗಿ ಬರೋ ಅಂಥ ಸಂದರ್ಭ ಒದಗಿ ಬಂದ್ಬಿಡ್ಬೋದು. ಆವಾಗ ಅಂದ್ಕೊಬಿಡಿ ರಾಯರು ನಿಮ್ಮನ್ನ ಪ್ರೀತಿಯಿಂದ ಕರೀತಾ ಇದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಾ ಮಗು, ನಾನು ನಿನ್ನ ಭೇಟಿ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಅವರು ಕರೆಸ್ಕೋತಾ ಇದ್ದಾರೆ ಅಂತ ನೀವು ತಿಳ್ಕೊಬೋದು. ರಾಯರು ಸ್ವರೂಪವಾಗಿರೋಂಥ ಯಾವುದೇ ಕನಸು ಬಿಡ್ಬೋದು. ರಾಯರು ನಿಮ್ಮ ಕನಸಲ್ಲಿ ಬಂದಿದ್ದಾರೆ ಅಂದರೆ ರಾಯರು ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ. ನೆನ್ಪಿಟ್ಕೊಂಡು ನಿಮಗೆ ಅಭಯ ಹಸ್ತ ನೀಡೋದಕ್ಕೆ, ಮುಂದೆ ಯಾವ್ದಾದ್ರು ಒಂದು ಅನಾಹುತಗಳಾಗ್ತಿದ್ರೆ ಎಚ್ಚರಿಸಿಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದೇ ಅರ್ಥನ ಕೊಡ್ತಾ ಹೋಗುತ್ತೆ. ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿಲ್ಲ ಅಥವಾ ಇನ್ಯಾವುದಾದ್ರು ಒಂದು ವರನ ಕೊಟ್ಟ ಇಲ್ಲ, ಸೂಚನೆನ ಕೊಟ್ಟ ಇಲ್ಲ ಅನ್ನೋರಿಗೆ ಯಾರಿಗೆ ಹೇಗೆ ಕೊಡ್ತಾರೆ ರಾಯರು, ಯಾವುದ್ರ ಮೂಲಕ ಪ್ರಸಾದನ ಕೊಡ್ತಾರೆ ಅವರು ಅನ್ನೋದನ್ನ ನಾನಿವಾಗ ತಿಳಿಸ್ತಾ ಹೋಗ್ತೀನಿ. ಆ ಪ್ರಸಾದ ಪಡಿಬೇಕಾದ್ರೆ ನಾವು ಹೇಗಿರಬೇಕು ರಾಯರು ಮುಂದೆ, ನಾವು ಹೇಗೆ ನಂಬಬೇಕು ರಾಯರು ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಎಂಬ ಅಹಂಕಾರನ ಬಿಟ್ಟು ಯಾರು ರಾಯರಿಗೆ ಶರಣ ಆಗ್ತಾರೋ, ನೀನೇ ತಂದೆ, ಎಲ್ಲವೂ ನಿನ್ನದೇ ತಂದೆ, ನನ್ನ ಜೀವನದಲ್ಲಿ ಏನೇ ನಡೀತಿದೆ ಅದೆಲ್ಲ ನನಗಿಂತ ಜಾಸ್ತಿ ನಿನಗೆ ಗೊತ್ತು ನನ್ನಪ್ಪ ಅಂತ ಯಾರು ರಾಯರಲ್ಲಿ ಶರಣಾಗತಿ ಆಗ್ತಾರೋ ಅವ್ರಿಗೆ ರಾಯರು ಕೃಪೆ ಪ್ರಸಾದದ ಮೂಲಕ ಅವರು ಕೊಟ್ಟೇ ಕೊಡ್ತಾರೆ. ನಿಮಗೆ ತುಂಬ ಬೇಗ ನಿಮಗೆ ಎಫೆಕ್ಟಿವ್ ಆಗಿ ಫಲ ಸಿಗಬೇಕು ಅಂದರೆ ವ್ರತನ ಮಾಡಬೇಕು. ಮನೇಲಾದರೂ ಮಾಡ್ಬೋದು ಅಥವಾ ಮಂತ್ರಾಲಯಕ್ಕೆ ಹೋಗಿ ನೀವು ಬೃಂದಾವನದ ಮುಂದೆ ಆದರೂ 3 ದಿವಸ 5 ದಿವಸ 7 ವಾರ 7 ದಿನಗಳ ಕಾಲ ನೀವು ವ್ರತನ ಮಾಡಿದ್ರೆ ರಾಯರು ಕಡೆಯಿಂದ ನಿಮಗೆ ಆದಷ್ಟು ಬೇಗ ಪ್ರಸಾದದ ಫಲಗಳು ಸಿಗ್ತಾ ಹೋಗ್ತವೆ. ರಾಯರು ವರ ಮತ್ತು ರಾಯರು ಅನುಗ್ರಹ ಪಡ್ಕೊಳ್ಳೋದು ಕೇವಲ ಅದೃಷ್ಟವಂತರಿಗಲ್ಲ, ಕೇವಲ ವಿಶಿಷ್ಟ ಗುಣಗಳಿರುವಂಥ ವ್ಯಕ್ತಿಗಳ ಮಾತ್ರ ಅವರು ಒಲಿಯುವಂಥದ್ದು. ಇಲ್ಲಿಗೆ ನಿಷ್ಕಲ್ಮಶವಾದ ಮನಸ್ಸಿರಬೇಕು. ಯಾವುದೇ ರೀತಿ ಮನಸ್ಸಲ್ಲಿ ಕಲ್ಮಶನ ತುಂಬ್ಕೊಂಡಿರ್ಬಾರ್ದು ಅಥವಾ ರಾಯರು ಪೂಜೆ ಮಾಡಬೇಕಾದ್ರೆ ಇಷ್ಟು ಕಠಿಣ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಕಪಟ ಇಲ್ಲದೆ ಇರೋವಂಥ ನಿಷ್ಕಲ್ಮಶವಾದ ಮನಸ್ಸಿಂದ ನಾವು ರಾಯರೇ ಅಂತ ಕೂಗಿದ್ರೆ ಸಾಕು, ಗುರು ರಾಯರೇ ಅಂತ ಕರೆದ್ರೆ ಸಾಕು, ರಾಯರು ನಮಗೆ ಒಲ್ದೇ ಬಿಡ್ತಾರೆ. ಅಚಲವಾಗಿ ಯಾರು ನಂಬಿಕೆ ಇಟ್ಕೊಂಡಿರ್ತಾರೋ, ರಾಯರು ನನ್ನ ಕಾಪಾಡ್ತಾರೆ ಅಂತ ಯಾರು ನಂಬಿಕೆನ ಇಟ್ಕೊಂಡು ಕಾಯ್ತಾ ಇರ್ತಾರೋ ಅಂಥವರ ಕಷ್ಟನ ಮಂಜಿನ ರೂಪದಲ್ಲಿ ಅವರು ಕರಗಿಸಿ ಬಿಡ್ತಾರೆ ರಾಯರು. ಪ್ರತಿದಿನ ಪ್ರತಿ ಕ್ಷಣ ಯಾರು ರಾಯರು ನಾಮಸ್ಮರಣೆಯಲ್ಲಿ ಇರ್ತಾರೋ, ನೀವು ಪೂಜೆ ಮಾಡಿ ಬಿಡಿ ಸೆಕೆಂಡ್ರಿ, ನೀವು ಎಲ್ಲಿರ್ತೀರೋ ಹೇಗಿರ್ತೀರೋ ಗೊತ್ತಿಲ್ಲ, ಬಟ್ ನಿಮ್ಮ ಮನಸ್ಸು ಮಾತ್ರ ಶುದ್ಧವಾಗಿರಬೇಕು. ಅಚಲವಾದ ನಂಬಿಕೆ ಇಟ್ಟು ನೀವು ರಾಯರು ನಾಮಸ್ಮರಣೆನ ಮಾಡ್ತಾ ರಾಯರು ಜ್ಞಾನದಲ್ಲೇ ಇರೋರಿಗೆ ಆದಷ್ಟು ಬೇಗ ರಾಯರು ಒಲ್ದು ವರನ ಕೊಟ್ಟೇ ಕೊಡ್ತಾರೆ. ಮಠದಲ್ಲಿ ರಾಯರು ಮುಂದೆ ನಿಂತ್ಕೊಂಡು ಬೇಡ್ಕೋತಾ ಇರ್ತೀರಾ ಅಥವಾ ನಿಮ್ಮ ಮನೇಲೆ ನಿಂತ್ಕೊಂಡು ನೀವು ಬೇಡ್ಕೋತಾ ಇರ್ಬೋದು. ರಾಯರು ಕಡೆಯಿಂದ ಹೂ ಬಿತ್ತು ಅಂದರೆ ಸಂದೇಹನೇ ಬೇಡ, ರಾಯರು ನಿಮಗೆ ವರನ ಕೊಟ್ಟಿದ್ದಾರೆ ಅಂತ. ಅಥವಾ ರಾಯರು ಕಡೆಯಿಂದ ಹೂ ಬೀಳದೇ ಇದ್ರು ಕೂಡ ಅರ್ಚಕರು ಏನಾದರೂ ನೀವು ಕೇಳದೇ ಇದ್ರು ರಾಯರು ಮೇಲಿರುವಂಥ ಹೂವು ಆಗಿರ್ಬೋದು, ಮಂತ್ರಾಕ್ಷತೆ ಆಗಿರ್ಬೋದು, ತುಳಸಿ ದಳ ಆಗಿರ್ಬೋದು, ಯಾವುದಾದ್ರು ತಂದು ನಿಮ್ಮ ಕೈಗೆ ಕೊಟ್ಟರು ಅಂದರೆ ಅರ್ಥ ಮಾಡ್ಕೊಬಿಡಿ ಸಾಕ್ಷಾತ್ ರಾಯರೇ ಅವ್ರ ಮೂಲಕ ನಿಮಗೆ ಪ್ರಸಾದನ ಕೊಟ್ಟಿದ್ದಾರೆ ಅನ್ನೋದೇ ಕನ್ಫರ್ಮ್ ಆಗುತ್ತೆ. ಕೇಳ್ತಿದ್ದಾಗಲೇ ಹೂವು ಬಿತ್ತು ಅಥವಾ ಅರ್ಚಕರಿಂದನೇ ಸಿಕ್ತು ಅಥವಾ ನಿಮ್ಮ ಮನೆಗೆ ಯಾರ ಮೂಲಕ ಆದರೂ ಮಂತ್ರಾಕ್ಷತೆ ಬಂತು, ನೀವು ಮಠಕ್ಕೆ ಹೋದಾಗ ಗೊತ್ತಿಲ್ಲದೇ ಯಾರ ಕಡೆಯಿಂದ ನಿಮಗೆ ಪ್ರಸಾದ ಸಿಕ್ಕಿದ್ರು ಕೂಡ ಅಂಥ ಹೂ ಪ್ರಸಾದನ ಆಗಿರ್ಬೋದು, ಮಂತ್ರಾಕ್ಷತನ ಆಗಿರ್ಬೋದು, ಅದನ್ನು ಅಲ್ಲಿ ಇಲ್ಲಿ ಬಿಸಾಕೊಳ್ಳೋದಕ್ಕೆ ಹೋಗಬೇಡಿ. ಒಣಗಿದ್ರು ಕೂಡ ನೀವು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಬೋದು ಅಥವಾ ನೀವು ದುಡ್ಡಿರ್ತೀರಲ್ಲ ಆ ಪ್ಲೇಸಲ್ಲಿ ಇಡ್ಬೋದು. ಇಲ್ಲ ನಿಮಗೆ ಒಣಗ್ಬಿಟ್ಟಿದೆ, ತುಂಬ ಪುಡಿ ಆಗ್ಬಿಟ್ಟಿದೆ, ಹೂವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು ನೀವು ಒಂದು ಹಸಿರು ಗಿಡಕ್ಕೆ ಹಾಕ್ಬೋದು ಅಥವಾ ಅರಿಯೋ ನೀರಲ್ಲಿ ಬಿಡ್ಬೋದು. ಅದನ್ನು ಬಿಟ್ಟರೆ ನೀವು ಹಾಸಿಗೆ ಮೇಲೆ ಆಗಿರ್ಬೋದು, ನೆಲದ ಮೇಲೆ ಆಗಿರ್ಬೋದು, ತುಳಿಯೋದಾಗಿರ್ಬೋದು, ಆ ಕೈಲಿ ಈ ಕೈಲಿ ಮುಟ್ಟೋದಾಗಿರ್ಬೋದು, ಆ ಥರ ನೀವು ದಯವಿಟ್ಟು ಮಾಡೋದಕ್ಕೆ ಹೋಗಲೇಬೇಡಿ. ಸುಮಾರು ವಿಧದಲ್ಲಿ ರಾಯರು ನಮಗೆ ಅನುಗ್ರಹನ ಮಾಡ್ತಾ ಹೋಗ್ತಾರೆ. ಅಂದರೆ ಒಬ್ಬರೊಬ್ಬರು ಜೀವನದಲ್ಲಿ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ ರಾಯರು. ಇವಾಗ ನಿನ್ನ ಜೀವನದಲ್ಲೇ ನಡೆದಿರೋದು ನಮ್ಮ ಜೀವನದಲ್ಲಿ ನಡಿಬೇಕು ಅನ್ನೋದೇನೂ ಇಲ್ಲ, ಆ ಥರ ಅನುಭವನ ರಾಯರು ಕೊಟ್ಬಿಡ್ತಾರೆ. ಸಾಧ್ಯನೇ ಇಲ್ವೇನೋ ಅನ್ನೋ ಸಮಯದಲ್ಲಿ ರಾಯರು ಬಂದು ಕೈ ಹಿಡ್ದಿರೋದು ಎಷ್ಟೋ ಬಾರಿ ಉಂಟು ಎಲ್ಲರ ಲೈಫಲ್ಲೂ ಕೂಡ. ಅಂಥ ಟೈಮಲ್ಲೂ ಕೂಡ ನಾವು ಅನುಗ್ರಹ ಎಲ್ಲ ಮುಗಿದ ಮೇಲೂ ಕೂಡ ನಾವು ಒಂದನ್ನು ಮರೆತು ಬಿಡ್ತೀವಿ. ನಾವು ಕಷ್ಟ ಬಂದಾಗ ಅಯ್ಯೋ ವೆಂಕಟರಮಣ ಕಾಪಾಡಪ್ಪ ಅಂತೀವಿ ಹೊರತು, ಸಂತೋಷ ಇದ್ದಾಗ ಅಥವಾ ನಮ್ಮ ಕಷ್ಟದಿಂದ ಈಚೆ ಬಂದೆಲ್ಲ ನಮಗೆ ಖುಷಿಯಾಗುತ್ತೆ ಹೊರತು ದೇವರನ್ನ ನಾವು ಆ ಟೈಮಲ್ಲಿ ನೆನೆಯೋಕೆ ಹೋಗೋದಿಲ್ಲ. ಮೊದಲಿಗೆ ನೀವು ಅನುಗ್ರಹ ಆದಮೇಲೆ ರಾಯರಿಗೆ ಒಂದು ಕೃತಜ್ಞತೆನ ಸಲ್ಲಿಸಬೇಕು. ತಂದೆ ನಾನಿಂಥ ಕಷ್ಟದಲ್ಲಿದ್ದೆ, ತಂದೆ ನಾನಿಷ್ಟು ಸೇವೆನ ಮಾಡಿದೆ, ನೀವು ಈ ಥರ ಪ್ರತಿಫಲನ ಕೊಟ್ಬಿಟ್ರಿ, ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಜೀವನನ ಇಷ್ಟು ಬೇಗ ರೂಪಿಸ್ತೀರಾ ಬದಲಾಯಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ನೀವು ರಾಯರಿಗೆ ಯಾವುದಾದ್ರು ಒಂದು ಅರ್ಕೆ ಮೂಲಕ ಅಂದರೆ ಸೇವೆ ಮೂಲಕ ನೀವು ಕೃತಜ್ಞತೆನ ನೀವು ಸಲ್ಲಿಸ್ಬೋದು ರಾಯರಿಗೆ. ಮಂತ್ರಾಲಯಕ್ಕೆ ಭೇಟಿ ನೋಡೋದಾಗಿರ್ಬೋದು, ಇಲ್ಲ ಮಠಕ್ಕೆ ಹೋಗ್ಬಿಟ್ಟು ವಿಶೇಷ ಪೂಜೆನ ಮಾಡಿಸೋದಾಗಿರ್ಬೋದು, ಅನ್ನದಾನನ ಮಾಡೋದಾಗಿರ್ಬೋದು ಅಥವಾ ಗುರುಗಳ ಸೇವೆನ ಮಾಡುವಂಥದ್ದು, ಆ ಥರ ಸುಮಾರು ಸೇವೆಗಳಿವೆ. ಅದರಲ್ಲಿ ಯಾವ್ದಾದ್ರು ಒಂದು ನೀವು ಮಾಡಿದ್ರೆ ಅಲ್ಲಿಗೆ ರಾಯರಿಗೆ ಕೃತಜ್ಞತೆ ಸಲ್ಲಿಸಿದಾಗೇ ಆಗುತ್ತೆ. ರಾಯರು ಅನುಗ್ರಹ ಇನ್ನು ಹೆಚ್ಚು ಆಗಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇದ್ದೇ ಇರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.